ನಿನ್ನಾಟವಲ್ಲೋರ್ ಗುರುವೆ ನಿನ್ನಾಟವಲ್ಲೋರ್ ಗುರುವೆ ನಿನ್ನಾಟವಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ ನೆನಪಿನಲ್ಲಿ ಉಳಿದ ಒಳಗೆ ಏನು ಗೊತ್ತು ನೆನೆಸಿಕೊಂಡ ಕೊರಗಿದವನ ಆತಂಕ ನೆನೆಸಿಕೊಂಡು ಕೊರಗಿದವನ ಆತಂಕ ಸದ್ದಿಲ್ಲದೆ ಮನ ಗೆದ್ದು ಕದ್ದು ಹೋದವಳಿಗೆ ಏನು ಗೊತ್ತು ಮೌನ ಮುರಿದ ಮಲ್ಲನ ಮನದ ಆತಂಕ ನರಿ ಮಲ್ಲನ ಮನದ ಆತಂಕ ಗಂಡ ಹಾಸಿಗೆಯಲ್ಲಿದ್ದರು ಗಂಡನಿಗೆ ನಿತ್ಯ ಮಾತ್ರೆ ಹಾಕಿ ಪಿಂಡನೊಂದಿಗೆ ಚಕ್ಕಂದಾಡುವ ಚಿಟ್ಟಗಳೇ ತುಂಬಿರೋ ಈ ಕಿತ್ತೋದ್ ಪ್ರಪಂಚದಲ್ಲಿ ಪವಿತ್ರ ಪ್ರೀತಿ ಹುಡುಕ್ಬಾರ್ದು ಕಂತ ಹುಡುಕ್ಬಾರ್ದು ಈ ತರ ಚಂಗ್ಲಾಟು ಚಂಡೆ ಅಲ್ಲ ರಂಡೇರ್ಗೆಲ್ಲ ಒಂದ್ ಮಾತು ಹೋಳಿಗೆ ತಿಂದಾಲ್ಗೆಗೆ ಕೋಳೆ ರುಚಿ ಅಂತಲ್ಲ ಮೆಂಡನ್ ರುಚಿ ಕಂಡವಳ್ಗೆ ಗಂಡನ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ ರಾಮಾಯಣದಲ್ಲಿ ರಾವಣನಿಗೆ 10 ತಲೆ 20 ಕೈ 20 ಕಣ್ಣು ಕಣ್ಣಿಟ್ಟಿದ್ದು ಮಾತ್ರ ಆ ಸೀತಾದೇವಿಯ ಮೇಲೆ ಮಾತ್ರ ಆದರೆ ಇವಾಗಿನ ಕಾಲದಲ್ಲಿ ಮಂದ್ಯಾಗ ತಂಗಿ ತಂಗಿ ಅಂದು ಸಂಧ್ಯಾಗ ತೆಗಿಯೋನು ತುಂಬಿರೋ ಕಾಲ ಇರೋದೆರಡೇ ಕಣ್ಣು ಎರಡೇ ಕೈ ಕಣ್ಣಿಡೋದು ಮಾತ್ರ ಹೋಗೋ ಬರೋ ಹುಡುಗಿಯರ ಮೇಲೆಲ್ಲ ಹಾಗಂತ ನಮ್ಮ ಹುಡುಗರು ತಪ್ಪಂತ ಹೇಳತ್ತಿಲ್ಲ ಅವಾಗಿಂದು ಆ ಭಕ್ತಿಯಲ್ಲಿ ಮೆರೆದ ರಾವಣ ಆದ್ರೆ ಇವಾಗಿಂದು ರಂಡರ್ 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 ಕಾಲ ಅಂದು ಮಹಾಭಾರತದಲ್ಲಿ ಕುರುಕ್ಷೇತ್ರ ನಡೆದದ್ದು ಮಣ್ಣಿನ ಕಾಳಗ ರಾಮಾಯಣದಲ್ಲಿ ರಾಮ ರಾವಣರ ನಡೆದದ್ದು ಮಣ್ಣಿನ ಕಾಳಗ ಆದರೆ ಇಂದು ನನ್ನಿಂದ ನಡೆಯುತ್ತದೆ ಹೆಣ್ಣು ಹೊಣ್ಣು ಮಣ್ಣು ಅಧಿಕಾರ ಕಾಳಗ ಬಲರಾಮ ಯಾಕಚ್ಚಿ ತೂರವಾಲಿಕಾರ ನನ್ನ ಮಗ ನನಗೆ ಎದುರಾಗಿ ಬದುಕುತ್ತಿದ್ದಾನೆಂದರೆ ನನಗೆ ಇದು ತಡೆಸಿಕೊಳ್ಳಲಾರದ ಮನ
ಸಭಾಂಗಣದಲ್ಲಿ ನನಗೆ ಸಟ್ ಹೊಡೆದು ನನ್ನ ಕರಿಯನನ್ನು ಅಡ್ಡಗೆಡವಿದ ನಿನ್ನ ಗಂಡು ದಡೆಯನ್ನು ಮುರಿಯದೆ ಹೋದರೆ ಮೇರಾ ನಾಮ್ ದಿಟ್ಟ ಪೊಲೀಸ್ ಪಾಟೀಲ್ ಸಿದ್ದೇಗೌಡ बेटा एक दिन जरूर मरेंगे लेकिन गन भी हमारी होगी, बुलेट भी हमारे और वक्त भी हमारे साथ होगा। पंचटे ಬಂದು ನಿಂತು ನೋಡ್ರಿ ನಿಮ್ಮನ್ನು ಗಟ್ಟಿಯಾಗಿ ಲೇ ಮಗನ, ನನ್ನ ಮನೆಗೆ ಬರಲು ಹೇಳಿ ಕಳಿಸಿದ್ದ ಆ ಬಡ ಬಿಕಾರಿ ರಾಮಲಿಂಗ ಇನ್ನು ಯಾಕೆ ಬರ್ಲಿಲ್ಲ? ಹೇಳು ಗೌಡ್ರ ಮನೆಯಿಂದ ಸ್ವಲ್ಪ ನಿಧಾನವಾಗಿ ಅದಕ್ಕೋಸ್ಕರ ಬರಾಕ್ತಿರ್ಬೇಕ್ರಿ ಗೌಡ್ರಿ. ಅದೇ ತಾನೇ ಸ್ಪೆಷಾಲಿಟಿ ಕರಿಯ. ಏನೆಂದು ಹೇಳಿ ಗೌಡ್ರಿ? ಆ ಮದವೇರಿದ ಮನೆತನದ ರಾಮ ಇನ್ನೂ ಯಾಕೆ ಬರ್ಲಿಲ್ಲ? ಗೌಡ್ರಿ, ಅವಗೂ ಆಣೆ ತರ ಮದ ತುಂಬಿರಬೇಕು. ಕರ್ಯ, ಇದು ನಿನಗೆ ಕೊನೆ ವಾರ್ನಿಂಗ್. ಆ ರಾಮಲಿಂಗ ಬೇಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ಒಂದು ಈ ಹೊನ್ಶೆಟ್ಟಿ ಹೆಣ ಬೀಳುತ್ತೆ, ಇಲ್ಲ ನಿನ್ನ ಹೆಣ ಬೀಳುತ್ತೆ. ಬೇರೆ ಕಸೋಣ. ಅದೇ ಗೌಡ್ ನೋಡ್ರಪ್ಪ, ಈ ಗೌಡರ್ ಮನೆತನ ಕಲೆ. ನಮಸ್ಕಾರ ಮಾಡ್ತೀನಿ ಊರ ಗೌಡರಿಗೆ. ಬೈಕ್ ಹಾಕು ನಿನ್ನ ನಮಸ್ಕಾರಕ್ಕೆ ರಾಮಲಿಂಗ, ಬೈಕ್ ಹಾಕು. ಈ ಊರಿನ ಸಿದ್ದೇಗೌಡ ಬರಲು ಹೇಳಿ ಕಳಿಸಿದರೆ ಬರದೆ ತಡವಾಗಿ ಬಂದು ನನಗೆ ನಮಸ್ಕಾರ ಅಂತ ಎಷ್ಟು ಸೊಕ್ಕು ನಿನಗೆ. ಇಲ್ಲಿ ತಮ ಒಳ್ಳೆಯದಲ್ಲು, ಕಣ್ಣು ಮುಚ್ಚಿ ಬೆಕ್ಕಿನ ಗತೆ ಹಾಲು ಕುಡಿಬೇಡ. ಗೌಡ್ರು ಹೆಂಗಿರ್ತಾರ ಹಂಗಿರ್ದು ಕಲಿ. ಈಗಲಾದರೂ ಬಂದಿದ್ದೇವಲ್ಲ, ಅದೇನಂತ ಹೇಳ್ರಿ. ನೋಡು ರಾಮಲಿಂಗ, ನೋಡು, ಹಿಂದಾದದ್ದನ್ನೆಲ್ಲ ಮರೆತು ನಾನು ನಿಮ್ಮೊಂದಿಗೆ ಸ್ನೇಹ ಸಂಬಂಧದಿಂದ ಬದುಕಬೇಕೆಂದರೆ, ಆದರೆ ಆ ನಿನ್ನ ತಮ್ಮ ಭಿಕಾರಿ ಬಲರಾಮ ನನ್ನ ನಡೆ ನುಡಿಗೆಲ್ಲ ಅಡ್ಡಾಗಿ ಬರ್ತಾನಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಾಕ ಕರ್ಸಿನ್ ರಾಮಲಿಂಗ. ಇದರಲ್ಲಿ ಅಭಿಪ್ರಾಯವೇನು ಬಂತು ಧನಿಕರೇ? ಏನು ಬಂತು? ನಾವೆಲ್ಲ ಒಂದೇ ಊರಿನವರು, ಅಣ್ಣ ತಮ್ಮರಂತೆ ಕೂಡಿ ಬದುಕಿ ಬಾಳೋಣ ಗೌಡ್ರೆ, ಕೂಡಿ ಬದುಕಿ ಬಾಳೋಣ. ಅವನಿಗೆ ನಾನು ಬುದ್ಧಿಯನ್ನು ಹೇಳುತ್ತೇನೆ ಗೌಡ್ರೆ, ನಾನು ತಿಳುವಳಿಕೆ ಹೇಳುತ್ತೇನೆ. ಹೇಳಿಕೊಳ್ಳದೆ ಹೋದರೆ
ಮುಂದೊಂದು ದಿನ ಮಾಂತಿಕ ನಡೆಯುವುದು. ಏ ಕರಿಯ, ಸಮರವಾದ ನಡೆದಿದ್ದು ಗೌಡರ ಬಲರಾಮನ ಮಧ್ಯೆ. ಅವರು ಬೇಕಾದರೆ ಹೇಳಲಿ, ಏನ್ ಮಾತ್ರ ಭಾಗವಹಿಸಬೇಡ ಅಷ್ಟೇ. ಹನುಮನಂತೆ ನಾವು ಭಾಗವಹಿಸಲ್ಕ ಲಂಕಾ ರಾವಣ ಸುಡಿದಿತ್ತನ್ಲೇ ತಮ್ಮ. ಹೌದು, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ನಮ್ಮಿಬ್ಬರದು ಒಂದೇ ವಾದ. ಕರಿಯ, ನಾವಿಲ್ಲಿಗೆ ಬಂದಿದ್ದು ಈ ಗೌಡರ ಹೇಳಿಕೆಯನ್ನು ಕೇಳಲಿಕ್ಕೆ, ನಿನ್ನ ಮಾತನ್ನು ಕೇಳಲಿಕ್ಕಲ್ಲ. ಸೊಮ್ಮನೆ ಬಾಯಿ ಮುಚ್ಚಿಕೊಂಡು ನಿಂತುಕೋ. ಹೌದ್ಲಿ ಕರಿಯ, ಹೌದು. ಈ ರಾಮಲಿಂಗ ನನಗ್ ಬಾಳ್ ಬೇಕಾದ ಮನುಷ್ಯ. ಮುಂದು ಬಾಳ್ ಉಪಯೋಗಕ್ಕೆ ಬರಬೇಕಾಗಿರೋ ಮನುಷ್ಯ. ನೀ ಸ್ವಲ್ಪ ಸುಮ್ಮನಿರೋದ ಚಲೋ ಅನ್ನಿಸ್ತಕ್ಲೇ ನಂಗ. ಹಾಗೆ ಕಾಕ ಅಂದ್ರ ಲೊಳ್ಳತ್ ಗದ್ರತಂತ್ಲಿ ಹಂಗ್ಲಿ ನೀನು. ನೋಡು ರಾಮಲಿಂಗ, ನೋಡು, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಸಹಕಾರಿ ಬ್ಯಾಂಕ್ ಎಲೆಕ್ಷನ್ಗೆ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ನಾನು ಹೋಗಿ ನಮ್ಮ ಅಧ್ಯಕ್ಷರ ಹೋಗಿ ನಾವು ನಮ್ಮ ಮತ ಕೇಳಲು ಹೋದರೆ ಆ ನಿನ್ನ ತಮ್ಮ ಬಲ ಎಲ್ಲದ ಬಲ ಹೇಳಿ ಬಲ ನನಗೆ ನನಗೆ ಅಡ್ಡ ಬರ್ತಾನಲ್ಲ ಬಲರಾಮ. ಯಾಕೆ ಯಾಕೆ ಯಾಕೆ? ಇಲ್ಲ ಗೌಡ್ರೆ, ನಾನು ಅವನಿಗೆ ಬುದ್ಧಿಯನ್ನು ಹೇಳುತ್ತೇನೆ ಗೌಡ್ರೆ, ಬುದ್ಧಿಯನ್ನು ಹೇಳುತ್ತೇನೆ. ದಯವಿಟ್ಟು ಅವನನ್ನ ಕ್ಷಮಿಸಿಬಿಡಿ. ನೀವೆಲ್ಲರೂ ಊರಿನ ನಾಯಕರಾಗಿ ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆ ಏನಾದರೂ ತಿರುವಕ್ಕೆ ಬಂದರೆ ಸರಿ ಇರೋದಿಲ್ಲ. ಮೊದಲು ಅದನ್ನು ತಿಳಿದುಕೊಳ್ಳಿ. ರಾಮಲಿಂಗ, ಈ ಮುಖದ ಮೇಲೆ ಮೀಸೆ ಬಾರದ ಎಳೆಗೂಸು, ಈ ಎಳೆಗೂಸು ನನಗೆ ಬುದ್ಧಿ ಅಂತಾನ. ಅವರಿಗೆ ಬುದ್ಧಿಗೇಡಿ ಅಂತಾರೆ ದಣಿ, ಬುದ್ಧಿಗೇಡಿ ಅಂತಾರೆ. ಇರ್ಲಿ ಬಿಡಿ, ನನ್ನ ತಮ್ಮಂದ್ರೆ ಇನ್ನೂ ಚಿಕ್ಕವರು, ಅವ್ರನ್ನ ಬುದ್ಧಿ ಹೇಳ್ಕೊತೀನಿ ದಣಿ. ನೀವು ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಅಷ್ಟು ಮಾಡು ರಾಮಲಿಂಗ, ಅಷ್ಟು ಮಾಡು. ಅಷ್ಟು ಮಾಡಿದ್ರೆ ನಿನಗೂ ಒಳ್ಳೇದು, ನಿನ್ ತಮ್ಮಂದ್ರಿಗೂ ಒಳ್ಳೇದು. ಆಯ್ತು ಗೌಡ್ರಿ, ಆಯ್ತು, ನಾವಿನ್ನು ಬರ್ತೇವೆ. ಬರಬೇಕು, ಬರಬೇಕು, ಬರ್ಲೇಬೇಕು. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂದು ತಿಳಿಯುತ್ತದೆ ಈ ಸಿದ್ದೇಗೌಡನ ಚಮತ್ಕಾರಿಕೆ. ಕಟ್ಟಿಗೆ ಇಲ್ಲದ ಒಲೆಯಂತೆ, ಶಿಕ್ಷಕರಿಲ್ಲದ ಶಾಲೆಯಂತೆ, ಸಂಗೀತವಿಲ್ಲದ ಕಲೆಯಂತೆ, ಹಾಲಿಲ್ಲದ ಮೊಲೆಯಂತೆ ಇವ್ಯಾವ ಅದರ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲ ರಾಮಲಿಂಗ, ಸಾಧ್ಯವಿಲ್ಲ. ಹಾಗೆ ನೀನೇನೇ ಹೇಳುವುದರು ನನ್ನ ಗಂಟದ ದ್ವೇಷದ ಹಸಿವು ಇಂಗಿಸಲಕ್ಕೆ ಸಾಧ್ಯವೇ ಇಲ್ಲ ರಾಮಲಿಂಗ, ಸಾಧ್ಯವಿಲ್ಲ. ರಾಮಲಿಂಗ, ನಿನ್ನ ತಮ್ಮಂದಿರನ್ನು ಸಂಬಂಧದ ಇಲ್ಲದ ಶವ ಮಾಡಿ ಈ ಊರಾಗ ನಂದೇನವ ಅಂತ ತೋರಿಸಿಕ. ನನ್ನ ಹೆಸರು ಈ ಊರಿನ ದಿಟ್ಟ ಪೊಲೀಸ್ ಪಾಟೀಲ್ ಸತ್ಯಗೌಡ ಅಲ್ಲ.
ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ಈ ನೆಟ್ಟು ಮದದ ಮಧ್ಯಾಹ್ನಿ ಆಗಿ ಗುಡಿ ಕಟ್ಟುವುದೆಂದು ಶಪಥ ಮಾಡಿದರೆ ಅದನ್ನು ಒತ್ತು ತಾಕತ್ತು ಈ ಬಲರಾಮನಿದೆ. ಬಡ ಬೇಕಾರೆ ಬಲರಾಮ ನನಗೆ ನನಗೆ ಒತ್ತು ಬುದ್ಧಿ ಇರುತ್ತೆ. ಏಯ್! ನನ್ನಪ್ಪಣೆ ಇಲ್ಲದೆ ನನ್ನ ಮನೆಗೆ ಬಂದು ನನಗೆ ಎದುರು ಮಾತಾಡ್ತೀಯ ಬಡ ನಾಯ್ಕೊನೆ. ನನ್ನ ಸಾವು ಸಮೀಪ ಬಂದಂತೆ ಕಾಣುತ್ತದೆ, ತಿಳಿದುಕೋ. ಏಯ್! ಅಂತ ಸಾವನ್ನ ಬೆನ್ನಿಗೆ ಇಟ್ಟುಕೊಂಡು ಬದುಕುತ್ತಿರುವ ಗಂಡುಗದಿಯ ಪುಳ್ಳ ಬಲರಾಮ. ಗಂಡುಗಲಿ ಪುಂಡ ಬಲರಾಮ. ನಾನೇ ಗಂಡೆಂದು ಮೆರೆದಾಡುವ ನಿನ್ನಂತ ಚೂತ್ಯ ಸುಳಿ ಮಕ್ಕಳ ಅದಕ್ಕೋಕೆ ಬಿಟ್ಟಿಲ್ಲ ಈ ಗೌಡ್ರ ವಂಶ. ವಿಚಾರ ನನ್ನ ಸಾಕ್ಷಿ ತಗೊಳ್ಬಿಟ್ಟೋಡ್ರಿ. ಏ ಕರಿಯ, ನಾನು ಯಾರು ಗೊತ್ತೇ? ಸಿಕ್ಕಂತೆ ಕುರಿ ಹಾಲು ಕುಡಿದು 3 ಪರ್ವತದಂತೆ ಬೆಳೆದು ನಿಂತ ಕೆಳಗಿನ ಗಂಡು ಹುಲಿ. ನಾನೇ ಪುಂಡನೆಂದು ನಮ್ಮ ತಂಟೆಗೆ ಬಂದರೆ ಸೌಲಕ್ಕೆದಿರಿದ ಹುಲಿಯಾಗಿ ನಿಂತು ಸಾವಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕೊಂದು ಹಾಕಿ ನಿಮ್ಮ ರಕ್ತದಿಂದಲೇ ಪುಣ್ಯ ಸ್ಥಾನ ಮಾಡದಿದ್ದರೆ ನಾನು ರಾಮಲಿಂಗನ ತಮ್ಮ ಬಲಜಾನಿ ಬಲರಾಮನೇ ಅಲ್ಲ. ಬರ್ತಿನಿಲೇ ಕುತ್ತೆ. ಎಲ ಸೊಕ್ಕಿನ ಸುಳ್ಳ ಮಗನೇ, ನನಗೆ ಸವಾಲಾಗೋಗ್ತೀಯ. ನಿನ್ನನ್ನು ರೆಕ್ಕೆ ಒಲೆತ ಹಕ್ಕಿಯಾಗಿ ಆಕಾಶದಲ್ಲಿ ಹಾರಾಡಲಿಕ್ಕೆ ಬಿಟ್ಟಿದ್ದು ನನ್ನದೇ ತಪ್ಪಾಯಿತು. ಕರಿಯ ಕಾಳಿಂಗ ಎಲ್ಲಿ? ಇಲ್ಲಿ ಮೇಲೆ ಇದ್ದಾನೆ ಗೌಡ್ರೆ. ಅಲ್ಲ ಗೆಳೆಯ, ಇಷ್ಟೆಲ್ಲ ನಿನ್ ಕಣ್ ಮುಂದೆ ನೋಡುತ್ತಿದ್ರು ಆ ಬಡ ಬಿಕಾರಿ ನನ್ ಮಕ್ಕಳು ನನ್ಗೆ ಹೆಂಗ್ ಬೇಕಂಗ್ ಮಾತಾಡ್ತಿದ್ರು. ಅದನ್ನ ಕೇಳಿಸ್ಕೊಂಡು ನೋಡ್ಕೊಂಡು ಸುಮ್ಮನೆ ಕುಂತಿದೀಯಲ್ಲ ಗೆಳೆಯ, ಇದು ನಿನಗೆ ಸರಿನಾ ಕಾಳಿಂಗ? ಸಿಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕೊಡ್ತೀಯ ಸ್ನೇಹಿತ? ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಆ ಸೂಳೆ ಮಕ್ಕಳನ್ನು ಯಾವ ಯಾವ ಗಳಿಗೆಯಲ್ಲಿ ಯಾವ
ನೀನೆಲ್ಲ ಹೀಗೆ ಮೊದಲೇ ವಿಚಾರ ಮಾಡ್ದಿ ಅಂತ ನನಗೆ ಯಾಕೆ ಕೇಳಿಲ್ಲ ಗೆಳೆಯ? ಯಾಕೆ ಹೇಳಿಲ್ಲ? ಬಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ. ಶಬಾಷ್ ಶಬಾಷ್ ಕಾಳಿಂಗ, ಶಬಾಷ್. ಬಹಳ ಅರ್ಥವಿದೆ ಕಾಳಿಂಗ, ನಿನ್ನ ಮಾತಿನಲ್ಲಿ ಬಹಳ ಅರ್ಥವಿದೆ. ನಾವು ನಾಲ್ವರು ಹೀಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದಿಯಂತೆ ನಾವು ನಾಲ್ವರು ಒಟ್ಟಿಗೆ ಇರಬೇಕು. ಆಗ ತಿಳಿಯುತ್ತದೆ ಈ ಊರ ಬಡ ಕೊಂಡಿಗಳಿಗೆ ನಮ್ಮ ತಾಕತ್ತು. ಆಗ ನೀವೇ ಅಂದ್ರ ನಾವು ದೇವತೆಗಳು ಏನಂತೀರ? ಗುಡ್ ಪಾಯಿಂಟ್ ಶೆಟ್ಟಿ, ಗುಡ್ ಪಾಯಿಂಟ್. ಏ ಶತ್ರು, ಸಾವಿಗೆ ಎದರ್ಲಾರಂಗ್ ಸೈನ್ಯ ಕಟ್ಟಿರೋ ಜೋಡಿ ಹುಲಿ ಕಣ ಇವು. ಸೂಳೆಗೆ ಹುಟ್ಟಿದ ಸೂಳೆ ಮಕ್ಕಳಿಗೆ ಎದುರ್ತೀವೇನ್ರಲೇ? ಇದೇ ಖುಷಿಗೆ ಪಂಪ್ ಸೆಟ್ ಶಾಂತ ಕರ್ಸ್ಲೆ ಮಚ್ಚ. ಕರೆಸ್ಬೇಕು, ಈ ಖುಷಿಯಲ್ಲಿ ಕರೆಸಬೇಕು. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಗೆ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮಕ್ಕಳಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಏಲದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ. ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶೆಯ, ನೆತ್ತಿಗೇರಿದ ಈ ದಿನ ನಿಶೆಯ. ನೀಯ ನಮ್ಮದೆ ಭಾವದ ದಿನವೋ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ,
ಬೇಕು ಮಗ ಸತ್ತಾಗ ಆರಡಿಯ ಕಾಯ ಜಾಗ ನಾಳೆಯ ಭರವಸೆ ಬೇಡ ಬೀದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಬೀದಿನ ಸ್ವರ್ಗವು ನೋಡ ಹೊನ್ ಶೆಟ್ಟಿ ಶಾಂತಾನ್ ಕರ್ಸಂದ್ರೆ ಯಾರು ಸೂಪರ್ ಸುಂದ್ರಿನ ಕರ್ಸಿ ಅಲ್ಲೇ ಹೊನ್ ಶೆಟ್ಟಿ ಶಾಸ್ ಎಂದಿನಿಂದ ನಿನಗೆ 150 ರೂಪಾಯಿ ಜಾಸ್ತಿ ಲೆಪ್ಪಲ್ಲ. ಮಚ್ಚ, ಎಷ್ಟೆಲ್ಲ ನೋಡಿ ನಮ್ಮನ್ನು ಹುರ್ಕೋತು ನೋಡಿ ಹುರ್ಕೊಂಡು ಕೂತಿರೋ ಸೋಳೆ ಸುಮಕ್ಕ ಎಲ್ಲ ಒಂದೊಂದು ಎಷ್ಟೇ ಹುರ್ಕೊಂಡ್ರು ನಮ್ಮ ಹತ್ರಕ್ಕೆ ಬೆಳೆಯಕ್ಕಾಗಲ್ಲ. ನಮ್ಮನ್ನು ನೋಡಿ ಹುರ್ಕೊಂಡೇ ಸಾಗಬೇಕು. ಬರ್ತೀನಿ.